ಸ್ವಲ್ಪ ಜೋರಾಗಿ ಹೇಳೋದು ಮೊದಲ ಮೈಕ್. ತಿರುಪತಿಗೆ ಬಂದ್ವಿ ನೆನ್ನೆ ಬೆಳಗ್ಗೆ. ಇಲ್ಲಿ ಬಂದು ಇಲ್ಲಿ ಚೆಕ್ಕಿನ್ ಆಗಿ ಐಹೊಳೆ ಅಂತ ಇದು ನಮ್ಮ ಕರ್ನಾಟಕ 24 hours ಚೆಕ್-ಇನ್ ಆಗಿ ನಾವು ಅಲ್ಲ, ಅದು ಕರ್ನಾಟಕ ಭವನ್. ಸೊ ಹಿಂಗಾಗಿ ಬಂದ್ವಿ. ಆಮೇಲೆ ಒಂದು ಸ್ವಲ್ಪ ಮಧ್ಯಾಹ್ನ ಇತ್ತು ದರ್ಶನ ಮಾಡೋಷ್ಟರಲ್ಲಿ ದೇವರೇ ಕಂಡು ನಿಜವಾಗ್ಲೂ ದೇವ್ರ ಕಂಡು. ಯಾಕೋ ಭಾಳ ರಶ್ ಇತ್ತು, ಭಾಳ ಟಯರ್ಡು ಆದ್ವಿ. ಆಮೇಲೆ ಮಲ್ಕೊಂಡಿದ್ವಿ, ಎದ್ವಿ, ತಲೆನೋವು ಬಂತು, ಏನೇನೇನೇ ಆಯಿತು. ಸ್ವಲ್ಪ ಆಮೇಲೆ ರಾತ್ರಿ ಬಂದು ಫುಲ್ ಹೀಲಿಂಗ್ ಪ್ರೋಗ್ರಾಮ್ 2 ಸಲ ಓಡಿಸಿದ್ಲು. ಮೈ ಕೈ ನೋವು, ಸ್ವಲ್ಪ ತಲೆ ಇನ್ನು ಸ್ವಲ್ಪ ನೇಯ್ತಾ ಇದ್ದು, ಒಂದು 20% ಅಷ್ಟೇ. ಅದು ಎಲ್ಲನೂ ಹೀಲಿ ನನ್ನ ರಾತ್ರಿ ಮತ್ತು ಬೆಳಗ್ಗೆ ಎದ್ದು ಕೂಡಕ್ಕೆ ಹೀಲಿ ಕಾರ ನೋಡ್ರಲ್ಲಿ ನನಗೆ ಓಡಾಡಕ್ಕೆ ಆಗ್ತಿದ್ದಿಲ್ಲ. ನೀವೇ ನೋಡಿರಲ್ಲ, ಅಲ್ಲೆಲ್ಲ ಹಿಡಿದು ಬಿಟ್ಟಿದ್ದು. ನಾವು ನಮಗೇನ ಇಲ್ಲಿ ಪ್ರೊವೈಡ್ ಮಾಡಿಲ್ಲ ಅವ್ರು. ಆ ಕಡೆ ಅವರು ಬೇರೆ ರೂಮ್ನಾಗಿದ್ರು. ನಿನ್ನೆ ನಾವು ಇದು ತಿರುಪತಿ ದರ್ಶನಕ್ಕೆ ಹೋಗಿದ್ವಿ. ದರ್ಶನ ಬಂದು 1 ಗಂಟೆ 2 ಗಂಟೆ ದರ್ಶನ ಟೈಮಿಂಗ್ ಕೊಟ್ಟಿದ್ರು ನಮ್ಗೆ ಆನ್ಲೈನಲ್ಲಿ. ಆದರೆ ಆಮೇಲೆ ದರ್ಶನ ಒಳಗೆ ಹೋದ ಕೂಡಲೇ ನಿನ್ನೆ 14ನೇ ತಾರೀಕು ರಶ್ ಭಾಳ ಇತ್ತು. ಆದರೆ ಏನಾದರೆ ಅಷ್ಟು ಸಿಸ್ಟಮ್ ನಾನು ತಿರುಪತಿ ಒಳಗೆ ಹೇಳಿದ ಅಷ್ಟು ನಮ್ಮ ಇನ್ನೂ ಕರ್ನಾಟಕ ನೋಡೋ ಇದೆ. ಅದ್ರಾಗೆ ತಿರುಪತಿ ಒಳಗೆ ಅಷ್ಟು ಸಿಸ್ಟಮೆಟಿಕ್ ಇಲ್ಲ. ಒಂದು ರೂಮ್ನಾಗ ಹಾಕಿಬಿಟ್ಟಂದ್ರೆ ಮತ್ತೊಂದು ರೂಮ್ನಾಗ ಹೋಗೋದಾಗ ನಿಮ್ಗೆ ಏನೂ ಸಿಗೋದಿಲ್ಲ. ಅಲ್ಲಿ ಬರೀ ಒಂದು ನೀರು ಬಿಟ್ಟರೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಐತೆ. ನೀರು ಮತ್ತು ಟಾಯ್ಲೆಟ್ ಬಾತ್ರೂಮ್ ಬಿಟ್ಟರೆ ಮತ್ತೇನೂ ಅಲ್ಲಿ ಸಿಗೋದಿಲ್ಲ. ಒಳಗೆ ಒಂದು ಕಡೆ ಒಂದು ಕೂತ್ಕೊಳ್ಳೋದ್ರೆ ನಾವು 1 ಗಂಟೆ ಹೋದ್ವಿ. ಹೊರಗೆ ಅಲ್ಲಿ ದೇವ್ರ ದರ್ಶನ ಜನಗಳು ದುಡ್ಡು ಹಾಕ್ಬಿಟ್ಟು ದೇವ್ರು ನೋಡೋಕ್ಕೆ ಎಲ್ಲೆಲ್ಲೆಲ್ಲೇ ಎಷ್ಟೆಷ್ಟೋ ದೂರದಿಂದ ಬಂದಿರ್ತಾರೆ. ಆಮೇಲೆ ಏನಾಗುತ್ತೆ, ಅಲ್ಲಿ ಪೂಜೆ ಮಾಡೋರು ಅವರೆಲ್ಲ ಡೈಲಿ ಪೂಜೆ ಮಾಡ್ತಿರ್ತಾರೆ, ದೇವರು ನೋಡೇ ಇರ್ತಾರೆ. ಆದರೆ ಭಕ್ತರಿಗೆ ಒಂದು ಅಟ್ಲೀಸ್ಟ್ ಒಂದು 2 to 3 minutes ಅವಕಾಶ ಕೊಡಲ್ಲ. ಆಮೇಲೆ ಎಲ್ಲನೂ ಒಂದೇ ಸಲ ಕೂಡಿಸ್ಬಿಡ್ತಾರೆ. ಒಳಗೆ ಹೋಗೋ ಸಿಸ್ಟಮ್ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಆಯಿತು. ನಾವು ಅವರಿಗೆ ಅಷ್ಟೊಂದು ದೊಡ್ಡವ್ರೇನಲ್ಲ, ಅವರಿಗೆಲ್ಲ ನಾವು ಆದರೆ ಪಬ್ಲಿಕ್ ಒಂದು ನಮ್ಮ ಪ್ರಾಬ್ಲಮ್ಮು ನಾವು ಇದರಲ್ಲಿ ರಿವೀಲ್ ಮಾಡ್ತಿದ್ವಿ. ಅದೆಲ್ಲ ಜನರಲ್ಲೂ ಮತ್ತೆ ನಾವೆಲ್ಲ ದುಡ್ಡು ಮೊದಲೇ ಆನ್ಲೈನ್ ಬುಕ್ ಮಾಡಿದ್ವಿ. 500, 1000 ಅದು ಇದು ಎಲ್ಲನೂ ಒಂದೇ ಕಡೆ ಬಿಟ್ಟು ಒಳಗೆ ಹೋಗೋಕ್ಕೆ ಎಂಟ್ರಿ ಮಾತ್ರ ಮೇಂಟೆನೆನ್ಸ್ ಇನ್ನೂ ಯಾಕಂದ್ರೆ ಮಾಡಷ್ಟು ತಾಕತ್ತು ಅವ್ರಿಗಿದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಐತೆ, ಆಮೇಲೆ ಅವ್ರು ಅದನ್ನ ಮಾಡೋಷ್ಟು ಕೆಪಾಸಿಟಿನೂ ಐತೆ. ಇನ್ನೂ ಜಾಸ್ತಿ ಸೆಕ್ಯೂರಿಟಿ, ಆಮೇಲೆ ಎಲ್ಲ ಜನಕ್ಕೆ ರೀಚ್ ಆಗಬೇಕು. ಜನ ನೋಡೋಕ್ಕಂತ ಬಂದಿರ್ತಾರೆ ದೇವ್ರನ್ನ. ಸೊ ಜನಕ್ಕೆ ರೀಚ್ ಆಗಂಗೆ ಇಲ್ಲಿವರೆಗೂ ಆಗಿಲ್ಲ ಅಂತಂದ್ರೆ ನಮಗೆ ಅದರದ್ದು ಪ್ರಾಬ್ಲಮ್ ಏನು ಅರ್ಥ ಆಗ್ತಾ ಇಲ್ಲ. ಆದರೆ ಒಳಗಡೆ ಹೋಗಿ ತುಂಬ ಆಮೇಲೆ ಒಳಗೆ ಸಿಂಪಲ್ ಹೇಳಿದ್ರೆ ಕರ್ನಾಟಕ ಭಾಷೆದಾಗ ಹೇಳಿದ್ರೆ ಜಾತ್ರೆ ಒಳಗೆ ಹೋದಂಗೆ ಅದ. ಜಾತ್ರೆ ಒಳಗೆ ಹೋದ್ರೆ ಹೆಂಗೆ ನುಗ್ಗಿಸ್ಕೊಂಡು ಹೋಗ್ತಾರಲ್ಲ ಹಂಗೆ ಇಲ್ಲಿ ಸಿಸ್ಟಮ್ ಬರೀ ಹೆಸರಿಗೆ ಅಷ್ಟು ದೊಡ್ಡ ಕ್ಯೂ. ಆದರೆ ಕ್ಯೂ ಇಲ್ಲ ಅದ್ರಾಗ ಸಣ್ಣ ಹುಡುಗರು ಇರ್ತಾರೆ, ಅವು ಹೊಳ್ತಾವೆ. ಲೇಡಿ ಸಣ್ಣ ಏಜ್ ಆದವ್ರು ಬಂದಿರ್ತಾರೆ, ಅವ್ರು ಪ್ರಾಬ್ಲಮ್ ಇರ್ತಾರೆ. ಇದು ಭಾಳ ಪ್ರಾಬ್ಲಮ್ ಆಗಿದೆ. ಇನ್ನೂ ಸಿಸ್ಟಮೆಟಿಕ್ ಮಾಡ್ಬೇಕಂತ ಕ್ಯೂ ಮಾಡಬೇಕು. ಮಕ್ಕಳು ಇರೋರು ಸ್ವಲ್ಪ ಲೇಡೀಸಿಗೆ ಒಂದು ಕಡೆ ಬಿಡಬೇಕು. ಆ ಥರ ಇನ್ನೂ ಎಲ್ಲ ಬೋರ್ಡ್ಸ್ ಎಲ್ಲ ಫೆಸಿಲಿಟಿ ಅಲ್ಲಿ ಬಂದು ಕಮಿಟಿ ಅಂತ ಅಥವಾ ಅವ್ರದ್ದು ಏನು ಮೆಂಬರ್ಸ್ ಅಲ್ಲಿ ಯಾರು ಕಾಣಿಸೋದೇ ಇಲ್ಲ. ಬರೀ ಜನನೇ ಗುದ್ದಾಡ್ಬೇಕು ಒಳಗೆ. ಯಾರು ಬಂದು ಡೈರೆಕ್ಷನ್ ಕೊಡೋದಿಲ್ಲ. ಯಾರು ಇಲ್ಲಪ್ಪ ನಿಮ್ಗೆ ಈ ಟೈಮ್ ಸಿಗುತ್ತೆ ಡೈರೆಕ್ಷನ್ ಇರೋದಿಲ್ಲ. ಆದರೆ ಇದು ಒಂದು ಇಷ್ಟು ಪ್ರಸಿದ್ಧವಾದ ಒಂದು ಪ್ರಪಂಚಕ್ಕೆ ಒಂದು ತಿರುಪತಿ ಅಂದರೆ ಇಷ್ಟು ಪ್ರಸಿದ್ಧವಾಗಿದೆ. ಇಷ್ಟು ಸಿಕ್ಕಾಪಟ್ಟೆ ವರ್ಷ, ತುಂಬ ವರ್ಷದಿಂದ ಇದ್ದಾರೆ. ಇಷ್ಟು ಈ ಇಂಪ್ರೂವ್ಮೆಂಟ್ ಕಂಡಿಲ್ಲ ಅನ್ನೋಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಒಂದು ಏನಾಗುತ್ತೆ, VIP ಕಲ್ಚರ್ ಒಂದು ಭಾಳ ಇದೆ. ಅದೊಂದು ಹೋದ ಕಡೆ ಯಾರೋ ಬಂದ್ಬಿಟ್ಟು 2-3 ತಾಸು ಬ್ಲಾಕ್ ಮಾಡ್ತಾರೆ. ಅದು ಅವ್ರಿಗೂ ಕೂಡಲೇ ಏನಿಲ್ಲ, ಅವ್ರಿಗೂ ಟೈಮ್ ಸಿಸ್ಟಮ್ ಟೈಮ್ ಕೊಟ್ಟು ಕೂಡಲೇ ಮತ್ತೆ ಬಿಟ್ಬಿಡ್ಬೇಕು. ಆದಷ್ಟು ಪಬ್ಲಿಕ್ ಕನ್ವೀನಿಯಂಟ್ ಆಗಬೇಕು. ಮೇನ್ ಅದು ಕನ್ವೀನಿಯಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇನ್ನೂ ಇದು ಅಷ್ಟೇ ಅಲ್ಲ, ಇನ್ನು ಡೇ ಬೈ ಡೇ ಇದು ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಕಡಿಮೆ ಅಂತ ಆಗೋದಿಲ್ಲ. ಅದು ಕಡಿಮೆ ಆದರೆ ಅವ್ರಿಗೆ ಕಂಟಿನ್ಯೂಸ್ ಪ್ರೊಸೆಸ್ ಇರಬೇಕು. ಕಂಟಿನ್ಯೂಸ್ ಲೈನ್ ಜನ ಹೋಗ್ತಾನೆ ಇರಬೇಕು. ಸಾವಕಾಶ ಹೋಗಲಿ, ಅವ್ರು ಹೋಗ್ತಾ ಇರಬೇಕು. ಹೋಗಿ ಒಂದು ಕಡೆ ನಿಲ್ಲಿಸಿಬಿಡ್ತಾರೆ 6 ತಾಸು 1 ತಾಸು ಅಥವಾ ಸ್ಟ್ಯಾಂಡಿಂಗ್ ನಿಲ್ಲಿಸಿಬಿಡ್ತಾರೆ 60 ತಾಸು. ಸೊ ಇದೊಂದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಒಳಗೆ ಹೋದ್ರೆ ಇಲ್ಲಿ ಟೀ ಕಾಫಿ ಏನೂ ಸಿಗೋದಿಲ್ಲ ನಮಗೆ. ಊಟ ಅವರೇ ಯಾವ ಪ್ರಸಾದ ಕೊಟ್ಟರೆ ಹೋಗ್ಬೇಕು. ಅದು ಬಿಟ್ಟರೆ ಏನೂ ಇಲ್ಲ. ನೀರು ಟೀ ಅವ್ರ ಸೈಡ್ ನೀರು ಇರ್ತವೆ. ಬಾಟಲ್ಸ್ ಎಲ್ಲ ಬಿಡಲ್ಲ, ಮೊಬೈಲ್ ಎಲ್ಲ ಬಿಡಿಲ್ಲ, ಅದೇನಿಲ್ಲ ಇರಲಿ. ಬಟ್ ಅಟ್ಲೀಸ್ಟ್ ಒಳಗೆ ಹೋದ್ಮೇಲೆ ಟೀ ಕಾಫಿ ಮಿನಿಮಮ್ ಅಂತ ಸಿಗುವಂಗೆ ಮಾಡೋದು. ಇವತ್ತಿನ ಇದಕ್ಕೆ ನಾವು ಒಪಿನಿಯನ್ ಕೊಡ್ತೇವೆ. ಇವತ್ತಿನ ಇದೇ ನಮಗೇನಿದೆ ಒಪಿನಿಯನ್ ಅಂದರೆ ಇದು ನಮಗೇನು ನಾವು ನೆಗೆಟಿವ್ ಹೇಳ್ತಾ ಇಲ್ಲ. ದಿಸ್ ಇಸ್ ಇಂಪ್ರೂವ್ಮೆಂಟ್. ಜನಕ್ಕೆ ಯಾರು ಇಲ್ಲ ನಾವು ಮಾಡಿದ ಎಕ್ಸ್ಪೀರಿಯನ್ಸ್. ಇವತ್ತಿನ ಜನರೇಷನ್ ಎಷ್ಟೆಲ್ಲ ಅದು ನಾವು ಇನ್ನೊಂದು ಎಲ್ಲರಿಗೆ ಪಬ್ಲಿಕ್ ಕನ್ವೀನಿಯಂಟ್ ಅಂದರೆ ಆದಷ್ಟು ನೀವು ಸ್ಯಾಟರ್ಡೆ ಸಂಡೇ ಹಾಲಿಡೇ ಟೈಮ್ದಲ್ಲಿ ಬರಬೇಡ್ರಿ. ಯಾವುದು ಎಲ್ಲ ವಿತ್ ಫ್ಯಾಮಿಲಿ. ಯಾಕಂದ್ರೆ ಅದು ಭಾಳ ರಶ್ ಇರುತ್ತೆ.
ಮತ್ತು ಹಾಲಿಡೇಸಲ್ಲಿ ಬರಬೇಡ್ರಿ, ಎಸ್ಪೆಷಲಿ ಏಪ್ರಿಲ್ ಮೇದಲ್ಲಿ ಸುಟ್ಟಿ ಹುಡುಗರು ಅದು ಹೆಚ್ಚು ಬರಬೇಡ್ರಿ, ಇನ್ ಬಿಟ್ವೀನ್ ಬರ್ರಿ. ಸೊ ಈ ಥರ ಬಂದರೆ ಇನ್ನೂ ಸ್ವಲ್ಪ ಕನ್ವಿನಿಯೆಂಟ್ ಆಗ್ಬೋದು. ಅದು ಹಾಲಿಡೇ ಬಂದರೆ ಭಾಳ ರಶ್ ಇರುತ್ತೆ, ಅವರು ಕಂಟ್ರೋಲ್ ಆಗೋದಿಲ್ಲ. ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಒಂದು ಸಜೆಷನ್. ಇನ್ನೂ ಸ್ವಲ್ಪ ನಾವು ಕರ್ನಾಟಕದವ್ರು ಇಲ್ಲಿ ಕರ್ನಾಟಕ ಭವನ್ ಬಂದಿದೆ. ಈ ಭವನದಲ್ಲಿ ಕರ್ನಾಟಕ ಭವನ ಇದೆ. ಈ ಭವನದಲ್ಲಿ ಮತ್ತೆ ಟೀ ಕಾಫಿ ಏನು ಸಿಗೋದಿಲ್ಲ, ಇಲ್ಲಿ ನೀರು ಸಿಗೋದಿಲ್ಲ, ಭಾಳ ನೀರು. ಇಲ್ಲೇನಿದ್ರೆ ಬರೀ ಇದಷ್ಟೇ ಬರೋದು, ಇಳಿಲಿಕ್ಕೆ ಉಳ್ಕೊಲಿಕ್ಕೆ ಅಷ್ಟೇ ಬೇಸಿಕ್, ಬಿಟ್ಟರೆ ಏನೂ ಇಲ್ಲ ಇಲ್ಲಿ ಒಳಗೆ. ಥ್ಯಾಂಕ್ ಯು. ಫೋನ್ ಅಲಾವಿಲ್ಲ ಅಂತೇಳಿ ನಾವಿಲ್ಲೇ ನಮ್ದು ಫೋನ್ ಆನ್ ಮಾಡಿ ಹೇಳೋಗ್ತಿದ್ದೀವಿ. ಅಲ್ಲಿ ಒಳಗೆ ಫೋನ್ ಅಲೌಡ್ ಇಲ್ಲ, ಎಲ್ಲನೂ ಇಲ್ಲೇ ಇಟ್ಟು ಹೋಗ್ಬೇಕಂತ ಐತೆ. ಅದಕ್ಕೆ ನಾವು ಈ ರೂಮ್ನಾಗಿದ್ದೀವಿ, ನಮ್ಮ ಜೆಂಟ್ಸ್ ಆ ಕಡೆ ರೂಮ್ನಾಗ ಅದಾರ. ಅವರು ಆಮೇಲೆ ಸಿಗ್ತಾರೆ, ನಾವು ವಿಡಿಯೋನ ತೋರಿಸ್ತೀವಿ ಅವ್ರನ್ನ. ಈಗ ಸದ್ಯಕ್ಕೆ ನಾವು ಇಷ್ಟೇ ಇರೋದು. ಹಿಂಗಿದೆ ನಾವು. ಎಲ್ಲೋದ್ರು ನಾವೆಂತೂ ರೆಡಿ ಆದ್ವಿ. ಮತ್ತೆ ಫೋನ್ ಮಾಡ್ಬೇಕು, ಸಾಯಂಕಾಲವರೆಗೆ ನಾವು ಹಿಂಗೆ ಜಾಸ್ತಿ ಯಾವ ಸಿಕ್ಕಿಲ್ಲ. ಅಂದ್ರೆ ಎರಡೇ ಪ್ಲೇಸ್ ಸಿಗ್ಬೋದು ಇವತ್ತು. ಹೊಟ್ಟೆ ಸಿಗ್ತದೆ ಅಷ್ಟು ನೋಡಿ ಬರ್ತೀವಿ. ಸೀರೆ ಬಿಟ್ಟಾರ ನೋಡ್ರಿ, ಒಟ್ಟು ಒಂದು ಬಿಟ್ರ ಅವರು. ನಮಗೊಂದು ಸಿಲ್ಕ್ ಬೇಕು ಸಾರಿ ಉಡು. ನಾವು ಎಲ್ಲೆಲ್ಲ ಹೋಗೋ ಬಿಟ್ಟಿಲ್ಲ ಸಾರಿ ಉಡೋದು. ಮತ್ತು ನಾವಿಲ್ಲಿ ತಿರುಪತಿ ಬಂದು ಯಾಕೆ ಬಿಡಬಾರ್ದು ಅಂತ ಸಾರಿ ಬಿಟ್ಟಾರ. ಚೆನ್ನಾಯ್ತಾ? ಅಷ್ಟು ಕಾಸ್ಟ್ಲಿ ಅದರದ್ದು ಕಲರ ಚಲೋ ಇರ್ತಾವ ಮೈಸೂರಿಗೆ. ಯಾವೇ ಇರಲಿ ಅಷ್ಟು ಕಾಸ್ಟ್ಲಿ ಇಲ್ಲ, ಆದರೆ ಯಾವಾಗಾದ್ರೂ ಹಿಂಗೆ ಸಣ್ಣ ಸಿಂಪಲ್ ಫಂಕ್ಷನ್ಸಿಗೆ ಹಿಂಗೆ ಸಭ್ಯತ ಡ್ರೆಸ್ ತೋರ್ಸೋಣ. ಮತ್ತು ಹಂಗೆ ನೋಡ್ರಿ ಸಭ್ಯತ ಡ್ರೆಸ್ ಇದೆ. ಅವತ್ತು ಅವ್ರದ್ದು ಶಾಪ್ ಓಪನಿಂಗ್ ಇರಲಿ ಅಂತ ಒಂದು ಡ್ರೆಸ್ ತೊಗೊಂಬಂದಿನ ಅದೇ ಇದು. ಚೆನ್ನಾಗೈತೆ. ಸಿಂಪಲ್ ಒಂದು ನನ್ನ ಕಡೆ ಇಂಥದ್ದು ಜಾಸ್ತಿನ ಹಾಕೊಂಡೇ ಇಲ್ಲ ಅಂತೇಳಿ. ಕಲರು ಓಕೆ, ಒಂದು ಸ್ವಲ್ಪ ಭಾಳ ದಿನ ತೊಗೊಂಡಿಲ್ಲ ಅಂತ ಹಾಕೋಣ ಅಷ್ಟೇ. ಎಲ್ಲ ಈ ಟೈಪ್ ಅಂತಂದೆ. ನಾನು ಸೀರೆಗಿರೋ ತರಕ್ಕೆ ಹೋಗಿಲ್ಲ, ಯಾಕಂದ್ರೆ ಇವ್ರಾಗ ನಮಗೆ ಓಡಾಡೋಕ್ಕಾಗಲ್ಲ. ಅದು ಹಿಂಗೆ ಬಿತ್ತು ಮಾಡ್ತು. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಟೈಮ್ ಒಂದು 2-3 ಸೀರೆ ಅಲ್ಲಿ ಇವು ನಮ್ಮ ಹಬ್ಬದ ಟೈಮ್ನಾಗ ಉಡ್ಬೇಕಂತ ಹಂಗೆ ಇಟ್ಟು ಯಾವುದು ನಾವು ಈ ರೆಡಿ ಮಾಡಿಲ್ಲ. ಡ್ರೆಸ್ ತಂದೆ, ಒಂದು ಪ್ಲಾಜೋ ಚೂಡಿದಾರು, ಒಂದು ಸ್ಕರ್ಟ್, ಲಾಂಗ್ ಸ್ಕರ್ಟ್ ತಂದೆ ನೋಡೋಣ. ಇಲ್ಲೇನು ಲಾಂಗ್ ಸ್ಕರ್ಟ್ ಓಕೆ ಅನ್ನಿಸ್ತದ, ಹಾಕೋಬೋದು. ಲಾಂಗ್ ಇರಬೇಕು ಅದು ಅಲ್ಲಿ. ನೋಡ್ರಿ ಇವರಿಬ್ರು ಹಿಂಗಾಗ್ಯಾರ ಇವತ್ತು. ಒಂದು ಸ್ವಲ್ಪ ಬ್ರೌನ್ ಹೋಗೋಳಾಗಿ ನಾವು ಹಿಂಗೆಲ್ಲ ಇದ್ದೀವಿ, ಆದರೆ ನಾವು ಯಾವ ಕಲರ್ ಗೊತ್ತಾಗಲ್ಲ. ಇವ್ರದಂತೂ ಭಾಳ ಸಿಮಿಲರ್ ಆಗೈತೆ. ಪಂಚ ಉಟ್ಕೊಂಡು ಹಿಂಗೆ ರೆಡಿ ಆಗ್ಬೇಕು ಗೈಸವರೆಗೂ. ಈಗ ನಾವು ನಾಷ್ಟ ಮಾಡಕ್ಕೆ ಹೋಗ್ತೇವೆ. ನಾಷ್ಟ ಒಂದೇ ಹೊತ್ತದ ನಾವು ಅವ್ರ ಜೊತೆ, ಅದಕ್ಕೆ ಅವ್ರು ನಮ್ಮನ್ನು ನೋಡತ್ತಾರೆ, ಅದಕ್ಕೆ ಇವ್ರು ಹೇಳಿವಲ್ರಂತ. ಇಲ್ಲಿ ಊಟದ ಒಂದೇ ಐತಿ, ಅದಕ್ಕಂದ್ರು ನಾವು 1 ಫ್ಲೋರ್ ಬಿಟ್ಟು 2nd ಫ್ಲೋರ್ನಾಗ ಇದೀವಿ. ಅಲ್ಲಿ ಎಡೆಗೆ ಅಂತಿದ್ದಲ್ಲಿ ಹಿಂಗೆ ಯಾಕನ್ನತ್ತಾಳಕ್ಕೆ ಅಂತ. ಇಲ್ಲೇ 1 ಫ್ಲೋರ್ ಆದ್ಮೇಲೆ 2ನೇ ಫ್ಲೋರಿಗೆ ಬಾ ಅಂತ ಅನ್ಲಕ್ಕೆ ಹೊರಗೆ ಹೋಗ್ಬೇಕು. ಈಗ ಊಟಕ್ಕೆ ಬಂದಿದ್ದೆ ಫಸ್ಟ್ ಫ್ಲೋರ್. ನಾವು ಬಂದಿರೋದೆ ಫಸ್ಟ್ ಫ್ಲೋರ್. ನಾವು ಹಿಂಗಾಯ್ತು ನೋಡ್ರಿ. ಐಹೊಳೆ ಅಂತ, ನಾವು ಹಂಪಿ ಐಹೊಳೆ ಅನ್ಕೋತ ಕರ್ನಾಟಕ ಭವನದಾಗದೇವು ನಾವು. ಒಟ್ಟು ಏನೋ ಐತೆ ನೋಡ್ರಿ. ಎಲ್ಲರೂ ಕಾಮನ್ ಆಗಿ ಹೊಸ್ದಾಗ ಮಾಡ್ಯಾರ. ಟ್ರೆಡಿಷ್ನಲ್ ಔಟ್ಫಿಟ್ಸ್ದಾಗ ಎಲ್ಲರೂ ಕಂಪಲ್ಸರಿ. ಹಿಂಗೈತೆ ವಾತಾವರಣ, ಬಿಸಿಲು. ಐಹೊಳೆ ಮ್ಯಾಲೇನೂ ಅದೇವೆ, ಬಟ್ ಬಿಸಿಲೈತೆ. ಮೊದಲೆಲ್ಲ ಹತ್ರ ಬಿಡ್ತಿದ್ರಂತೆ. ನಾವು 1 ಗಂಟೆ ನಮಗೆ ಹೆಂಗೆ ಜಲ್ದಿ ಹೋಗಿದ್ರು ಕೂಡ ಬರ್ತಿದ್ವಿ. ನಾವು ಟೈಮಿಂಗ್ ನೋಡ್ಕೊಂಡು ಹೋಗಿವಿ. ಅಲ್ಲೇನೆ ಒಟ್ಟು ಹಂಗೆ ದೂಗ್ಸಿ ಒಟ್ಟು ಟೈಮು ನೋಡಲಿಲ್ಲ, ಟೈಡು ನೋಡಲಿಲ್ಲ. ಆಧಾರ್ ಕಾರ್ಡು ಕೂಡ ಏನು ಕರೆಕ್ಟಾಗಿ ಸುಮ್ಮನೆ ಸ್ಕ್ಯಾನ್ ಮಾಡಿ ಹಂಗೆ ಬಿಟ್ಟು ಎಷ್ಟು ಕೌಂಟರ್ಗಳು, ಯಾವ ಇದ್ರ ಕೂತಿದ್ವು, ಎಲ್ಲಿಂದ ಎಲ್ಲಿ ಹತ್ತಿ ಬಂದು, ಯಾವ್ದು ಎಂಟ್ರಿ ಯಾವ್ದು ಎಕ್ಸಿಟ್. ದೇವ್ರು ನೋಡ್ರೆ ಅಷ್ಟು ದೂರ ಆದ್ರೆ ನಾವು ಇಲ್ಲಿದ್ದೀವಿ.
ಹಂಗೆ ಸುಮ್ಮನೆ ಕಂಡಿದ್ದೆ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ನಾವು ಅಷ್ಟೇ 1 ಗಂಟೆ ನಾನು ಊಟನೇ ಮಾಡಲಿಲ್ಲ. ಇವ್ರು ಮಾಡಿದ್ರು ಕೂಡ ಬಿಸಿ ಇತ್ತು. ನಾವು ಬರೀ ಏನು ಒಂದು ಮಾಸ ಕೊಟ್ಟರು, ಮತ್ತು ಅದು ನೀರು ಹೊರಗೆ ಬಂದು ನೋಡ್ರಿ ಇಂಥ ಬಟ್ಟಲ್ಗಳು ತೊಗೊಂಬಂದೀವಿ ಈಗ ಕುಡಿಬೇಕಂತೇಳಿ. ಅದು ಅಂಥ ಬಟ್ಟೆ ನಾನೇ ಮತ್ತು ಅರ್ಧ ಕುಡಿದೆ. ನೀರಿಲ್ಲಂಗೆ ತಲೆ ಹಿಂಗೆ ಆಗತ್ತಿತ್ತು ನನಗೆ. ಈಗ ಒಂದು ಸ್ವಲ್ಪ ಸರಿ ನಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಬಿಡಿಸು ನಮ್ಮ ಇಳಿದತ್ತು ಎಷ್ಟು ಆರಾಮಿದ್ವಿ ನಾವು ಗೈಸ್. ನಮ್ಮ ಇಲ್ಲಿ ಅದಕ್ಕೆ ನಮಸ್ಕಾರ ಮಾಡ್ತಾರಂತ ಈಗ ಗೊತ್ತಾಯ್ತು ನನಗೆ ಯಾಕೆ ದೇವರು ಅಂತಾರೆ ನಮ್ಮ ಇಲ್ಲಿ. ನಾವು ಉಮಾ ಮತ್ತು ಪವಿತ್ರ ಆರಾಮಿದ್ದಾರೆ ಮನೆಗೆ. ಜೂಲಿ ನೀನಾದರೂ ಪ್ರೋಗ್ರಾಮ್ ಹಚ್ಚಿ ಹೋಗ್ಬೇಕಿತ್ತು ಅದಕ್ಕೆ. ಯಾರಿಗೆ ಜೂಲಿಗೆ? ಅಲ್ಲ ಇದು ನೀಲಿನ ಎಷ್ಟು ತಾಸು 4 ತಾಸು ಹಚ್ಚಿದ್ರು ಕೂಡ ನಾವು 4 ತಾಸು ನನಗೇನು ಗೊತ್ತಿತ್ತು. ನಾ ಹಚ್ಚಿದ್ದಂತ ತಿಳ್ಕೊ ಹಂಗೆ ಆನ್ ಇರ್ತಿತ್ತು, ಬ್ಯಾಟ್ರಿ ಲೋ ಆಗ್ತಿತ್ತು. ಯಾರು ಸಲುವಾಗಿ ಹಚ್ಚೋಬೇಕು ಪ್ರೋಗ್ರಾಮ್? ಅದು ನಮ್ಮ ಸಲುವಾಗಿ ಈಸಿ ಗೋಯಿಂಗ್ ಅಂತ. ಹಾಂ ಹಂಗಾಗಲ್ಲ ತಗೋದು, ಹಂಗೆ ಬರಂಗಿಲ್ಲ. ಕೋಚನ್ನ ಮೊದಲೇ ಓಡಿಸ್ಬೇಕಲ್ಲ. ಓಕೆ ಮಾತಾಡ್ತಿದ್ದಾವೆ ಇವ್ರ ಮೈ ಫುಲ್ ತಲೆ ಎಲ್ಲ ಮಾತಾಡತ್ತಿವ್ರಿ. ಇವ್ರಿಗೆ ಪ್ರೋಗ್ರಾಮ್ ಹಚ್ತೀನಿ, ಆಮೇಲೆ ಎಲ್ಲರೂ ಮಕ್ಕೊಂಬಿಡ್ತೀವಿ ಅಷ್ಟೇ ಗೈಸ್. ಊಟ ಮಾಡಲೇಬೇಕಲ್ಲ, ಮಧ್ಯಾಹ್ನ ಮಾಡಿಲ್ಲ ಮತ್ತೆ ಡೆಫಿಷಿಯನ್ಸಿ